ಕಿವೀಸ್ ತಂಡದ ಕಿವಿಯನ್ನ ನಮ್ಮ ಮೆನ್ ಬ್ಲೂ ಪಡೆ ಹಿಂಡಿದೆ. ಭರ್ಜರಿಯಾಗಿ 3ನೇ ಬಾರಿ ವಿಶ್ವಕಪ್ ಅನ್ನ ಎತ್ತಿ ಆ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದೆ ನಮ್ಮ ಟೀಮ್ ಇಂಡಿಯಾ. ಇಂಡಿಯನ್ ಟೈಗರ್ಸ್ ಅಕ್ಷರಶಃ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಘರ್ಜಿಸಿರುವಂಥದ್ದು. ಅದು ಬ್ಯಾಟಿಂಗ್ ವಿಷಯ ಆಗಿರಬಹುದು, ಬೌಲಿಂಗ್ ಆಗಿರಬಹುದು, ಅಲ್ಲಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಫೀಲ್ಡಿಂಗ್ನಲ್ಲೂ ಆಲ್ಮೋಸ್ಟ್ ಕಟ್ ಹಾಕುವಂತಹ ಒಂದು ಕೆಲಸವನ್ನ ಇವತ್ತು ಮೆನ್ ಇನ್ ಬ್ಲೂ ಪಡೆ ಮಾಡಿರುವಂಥದ್ದು. ಸೊ ಇದರಿಂದ ಅಂದರೆ ಇದರ ಪ್ರತಿಫಲವೇ ಇವತ್ತು 3ನೇ ಬಾರಿಗೆ ವಿಶ್ವ T20 ಚಾಂಪಿಯನ್ಸ್ ಅನ್ನುವಂತಹ ಕಿರೀಟವನ್ನ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಯಾವೆಲ್ಲ ಮೂಢನಂಬಿಕೆ ಇತ್ತು ಆ ಮೂಢನಂಬಿಕೆ ಎಲ್ಲವನ್ನೂ ಕೂಡ ತೊಡೆದು ಹಾಕಿ ಈಗ ಮತ್ತೊಮ್ಮೆ ಸತತವಾಗಿ T20 ವರ್ಲ್ಡ್ ಕಪ್ ಅನ್ನ ತನ್ನದಾಗಿಸಿಕೊಂಡಿದೆ ಟೀಮ್ ಇಂಡಿಯಾ. ಒಂದು ಬೃಹತ್ ಸ್ಕೋರ್ ಅನ್ನ ಸೆಟ್ ಮಾಡಿ ಆಪೋಸಿಷನ್ಗೆ ನಂಬರ್ ಫಸ್ಟ್ ಬಾಲ್ ಇಂದಾನೆ, ಮೊದಲನೇ ಓವರ್ನ ಮೊದಲನೇ ಬಾಲ್ ಇಂದಾನೆ ಒಂದು ಪ್ರೆಷರ್ಗೆ ದೂಡಿ ಈಗ ಅಂತೂ ಇಂತೂ ನ್ಯೂಜಿಲೆಂಡ್ ಅನ್ನ ಕಟ್ ಹಾಕುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಆ್ಯಂಡ್ ಇದರ ಕ್ರೆಡಿಟ್ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕು. ಟೀಮ್ ಇಂಡಿಯಾದ 11 ಜನರ ಒಂದು ತಂಡಕ್ಕೂ ಕೂಡ ಈ ಒಂದು ಕ್ರೆಡಿಟ್ ಸಲ್ಲಬೇಕು. ಆನ್ ಫೀಲ್ಡ್ನಲ್ಲಿ ಇವತ್ತು ಟೀಮ್ ಇಂಡಿಯಾ ತೋರಿದಂಥ ಒಂದು ಫೈಟಿಂಗ್ ಸ್ಪಿರಿಟ್ ಆ್ಯಂಡ್ ಗೆಲ್ಲಬೇಕು ಅನ್ನುವಂಥ ಆ ಒಂದು ಹಸುವನ್ನು ಏನು ಇಟ್ಕೊಂಡವರು ಮೈದಾನಕ್ಕೆ ಇಳಿದ್ರು, ಇವತ್ತು ಅಕ್ಷರಶಃ ಇಂಡಿಯನ್ ಟೈಗರ್ಸ್ ಕಿವೀಸನ್ನು ಬೇಟೆಯಾಡಿದ್ದಾರೆ. 3ನೇ ಬಾರಿಗೆ ವಿಶ್ವಕಪ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದೆ ನಮ್ಮ ಟೀಮ್ ಇಂಡಿಯಾ. ಕೇವಲ 159 ರನ್ಗಳಿಗೆ ನ್ಯೂಜಿಲೆಂಡನ್ನು ಕಟ್ ಹಾಕಿ ಭರ್ಜರಿಯಾಗಿ 10 ರನ್ 20 ರನ್ನಿಂದ ಅಲ್ಲ, ಸರಿಸುಮಾರು 90ಕ್ಕೂ ಅಧಿಕ ರನ್ಗಳಿಂದ ಟೀಮ್ ಇಂಡಿಯಾ ಈ ಒಂದು ಮ್ಯಾಚ್ ಅನ್ನ ಗೆದ್ದಿದೆ. ಹೈ ವೋಲ್ಟೇಜ್ ಮ್ಯಾಚ್, ಇಡೀ ವಿಶ್ವದ ಒಂದು ಕಣ್ಣಿದ್ದಂಥ ಮ್ಯಾಚ್ ಇದು. ಸೊ ಈಗ ಹಬ್ಬದ ರೀತಿಯಲ್ಲಿ ಈ ಒಂದು ವಿನ್ನಿಂಗ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತಹದ್ದು ಜನ MG ರೋಡ್ ನಲ್ಲಿ. ಯಾಕೆಂತಂದ್ರೆ ಇದು ಒಂದು ಹಿಸ್ಟರಿ ಆಗಿರುವಂತಹದ್ದು. ಯಾಕೆಂತಂದ್ರೆ ಈ ಇನ್ನಿಂಗ್ಸ್ ಅನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗಿತ್ತು. ಹಾಗಾಗಿ ವಿದೇಶಿಗರು ಕೂಡ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇರುವಂತಹ ಕೆಲವೊಂದು ವಿದೇಶಿಗರು ಕೂಡ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡಿಕೊಂಡು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜಯವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಇಲ್ಲಿ ಇರೋರ್ನು ಕೂಡ ಮಾತಾಡ್ತೀನಿ. ಮೇಡಮ್, ಕನ್ನಡ ಬರುತ್ತಾ? ಹೆಂಗೆ ಈಗ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ತುಂಬಾ ಖುಷಿ ಆಯ್ತು ಮೇಡಮ್. ಫಸ್ಟ್ ಇನ್ನಿಂಗ್ಸ್ ನೋಡಿದಾಗಲೇ ಸಾಕಷ್ಟು ಖುಷಿ ಆಯ್ತು, 250 ಸ್ಕೋರ್. ಸೊ ಆಗ್ಲೇ ಅನ್ಕೊಂಡಿದೆ ಇಂಡಿಯಾನೇ ವಿನ್ ಆಗೋದು ಅಂತ. ಕ್ರಾಸ್ ಕಟ್ಸ್. ಮೇಡಮ್, ನೀವ್ ಹೇಳಿ. ತುಂಬಾ ಖುಷಿ ಆಯ್ತು. 255 ಹೊಡೆದಿದ್ದು ಇದೆ ಫಸ್ಟ್ ಟೈಮ್ ಎಲ್ಲ ಮ್ಯಾಚ್ ಹೋಲಿಸಿದ್ರೆ. ಬಟ್ ಭಾರಿ ಖುಷಿ ಆಯ್ತು. ನಾವ್ ಇವತ್ತು ಇಲ್ಲಿ ಬಂದಿದ್ದಕ್ಕೂ ತುಂಬಾ ಸಂತೋಷ ಆಯ್ತು. ಸಾಕಷ್ಟು ಹಬ್ಬದ ರೀತಿಯಲ್ಲಿ ಈ ಒಂದು ಮ್ಯಾಚ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿನ ಜನ ಅಂತಂದ್ರೆ ತಪ್ಪಾಗಲ್ಲ. ನಾವು ಈ ಪಬ್ ನಲ್ಲಿ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ತುಂಬಾ ಖುಷಿಯಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಂದ್ರೆ ಹೇಳತ್ತಿರೋದಾಗಿದೆ. ಈಗಾಗಲೇ ಇಂಡಿಯಾ ಗೆದ್ದು ಬೀಗಿದೆ. T20 ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿದಿದೆ ಇಂಡಿಯಾ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.